ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ಒಂದು ಹೊಸ ಎಕ್ವಿಪ್ಮೆಂಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ವ, ಇದರಲ್ಲಿ ನೀವು ಲೈಟ್ ಚೆಕ್ ಮಾಡ್ಬೋದು, ಅಂದರೆ ನಮಗೆ ಎಷ್ಟು ಬೆಳಕಿದೆ ಅಂತ ಚೆಕ್ ಮಾಡ್ಬೋದು. ಹಾಗೆಯೇ ಬಂದು ಮಾಯ್ಶ್ಚರ್ ಚೆಕ್ ಮಾಡ್ಬೋದು, ಅಂದರೆ ಮಾಯ್ಶ್ಚರ್ ಲೆವೆಲ್ ಹೇಗಿದೆ ಅಂತ ಚೆಕ್ ಮಾಡ್ಬೋದು. ನೋಡಿ, ಇಲ್ಲಿ ಬಟನ್ ಇದೆಲ್ಲ, ಇದು ಮಾಯ್ಶ್ಚರ್, ಇದು ಲೈಟ್, ಹಾಗೆ ಇದು pH, ಅಂದರೆ ನಮ್ಮ ಮಣ್ಣಿನಲ್ಲಿ pH ಲೆವೆಲ್ ಹೇಗಿದೆ ಅನ್ನೋದನ್ನು ಚೆಕ್ ಮಾಡ್ಬೋದು. ನೋಡಿ, ಈ ಮೀಟ್ರಲ್ಲಿ ಅದೆಲ್ಲ ಆಪ್ಷನ್ ಇದೆ. ಇದು ಪ್ಲಾಂಟೇಷನ್ಗೆ ತುಂಬ ಯೂಸ್ಫುಲ್ ಆಗಿರೋ ಒಂದು ಎಕ್ವಿಪ್ಮೆಂಟ್ ಆಗಿದೆ. ಇದನ್ನು ನಾವು 500ರಿಂದ 550 ರೂಪಾಯಿಗೆ ಆನ್ಲೈನಲ್ಲಿ ಬೈ ಮಾಡಬಹುದು. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ಬೆಳಕನ್ನು ಚೆಕ್ ಮಾಡೋಣ. ಅಂದರೆ ನನಗೆ ಪ್ಲಾಂಟೇಷನ್ ಮಧ್ಯದಲ್ಲಿದ್ದೀನಿ. ಪ್ಲಾಂಟೇಷನಲ್ಲಿ ಗಿಡಗಳಿಗೆ ಎಷ್ಟು ಬೆಳಕು ಬೇಕಾಗುತ್ತೆ ಅನ್ನೋದನ್ನು ಚೆಕ್ ಮಾಡೋಣ. ಇದೇ ಮೀಟ್ರ್ ಯೂಸ್ ಮಾಡಿಕೊಂಡು ಚೆಕ್ ಮಾಡೋಣ. ನೋಡಿ, ಈ ಮೀಟ್ರಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ, ನೋಡಿ, ಇಲ್ಲಿ ಲೈಟಿಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಲೈಟ್ ಅಂತ ಇದೆ ಅಲ್ವ, ಈ ಲೈಟಿಗೆ ಇಟ್ಕೊಂಡಿದ್ದೀನಿ. ಇವಾಗ ನಾನೇನು ಮಾಡಬೇಕಂದ್ರೆ, ಈ ಲೈಟಿಗೆ ಇಟ್ಕೊಂಡಾದ್ಮೇಲೆ ಗಿಡದ ಹತ್ರ ಹೋಗಬೇಕು. ಗಿಡದ ಹತ್ರ ಹೋಗ್ಬಿಟ್ಟು ಎಷ್ಟು ಬೆಳಕು ಬೀಳ್ತಿದೆ ಅಂತ ನೋಡಬೇಕಾಗುತ್ತೆ. ನೋಡಿ, ಇದು ನೋಡಿ 600 ಲಕ್ಸ್ ಪಾಯಿಂಟ್ಸ್ ತೋರಿಸ್ತಿದೆ. ಅಂದರೆ ಇದು ಅರೇಬಿಕಾ ವೆರೈಟಿ ಆಗಿರೋದ್ರಿಂದ ಅರೇಬಿಕಾಕ್ಕೆ 70% ನೆರಳಿನ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಈಗ 600 ತೋರಿಸ್ತಿದೆಯಲ್ಲ, ಇದು ಕರೆಕ್ಟಾಗಿದೆ. ಯಾಕೆಂದರೆ ಅರೇಬಿಕಾಕ್ಕೆ 600 ಲಕ್ಸ್ ಪಾಯಿಂಟ್ಸ್ ಇದ್ದರೆ ಸಾಕು. ನೋಡಿ, ನಾನು ಗಿಡದ ಹತ್ರನೇ ನೋಡ್ತಾ ಇದ್ದೀನಿ. ನೋಡಿ, 600 ತೋರಿಸ್ತಾ ಇದೆ. ಹಾಗೆಯೇ ನೀವು ರೋಬಸ್ಟಕ್ಕೆ ಆದರೆ ಇದು 1300 ಮೇಲೆ ಇರಬೇಕು. 1300 ಮೇಲೆ ಇದ್ದರೆ ರೋಬಸ್ಟಕ್ಕೆ ಸೂಟಬಲ್. ಯಾಕೆಂದರೆ ರೋಬಸ್ಟಕ್ಕೆ ಸ್ವಲ್ಪ ಬೆಳಕಿನ ಅವಶ್ಯಕತೆ ಜಾಸ್ತಿ ಇದೆ. ಹಾಗೆ ನೀವು ಪೆಪ್ಪರಿಗೆ ನೋಡೋದಾದರೆ ಪೆಪ್ಪರಿಗೆ ಬಂದು ಇದು 1200 ಮೇಲೆ ಇರಬೇಕು. 1200ರಿಂದ 1800ವರೆಗೆ ಇದ್ದರೆ ಪೆಪ್ಪರ್ ಕೂಡ ತುಂಬ ಚೆನ್ನಾಗಿ ಬರುತ್ತದೆ. ಹಾಗೆ ಈ ಮೀಟ್ರಲ್ಲಿ ಲೈಟ್ ಆಪ್ಷನ್ ಇಟ್ಕೊಂಡು ನಾವು ನೋಡಿ, ಲೈಟ್ ಮಧ್ಯದ ಬಟನ್ ಇಟ್ಕೊಂಡು ಗಿಡದ ಹತ್ರ ಇಟ್ಕೊಂಡ್ರೆ ಎಷ್ಟು ಬೆಳಕು ಬರುತ್ತೆ ಅಂತ ಕಾಣಿಸುತ್ತೆ. ಅಂದರೆ ಗಿಡಕ್ಕೆ ಎಷ್ಟು ಬೆಳಕು, ಸೂರ್ಯನ ಬೆಳಕು ಬೀಳ್ತಿದೆ ಅಂತ ಕಾಣುತ್ತೆ. ಇದನ್ನು ನೀವು ಟೆಸ್ಟ್ ಮಾಡೋದಕ್ಕೆ 12ರಿಂದ 1 ಗಂಟೆ, ಅಂದರೆ ಮಧ್ಯಾಹ್ನ ಉಂಟಲ್ಲ, 12ರಿಂದ 1 ಗಂಟೆ ಈ ಟೈಮಲ್ಲಿ ನೋಡಿದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಯಾಕೆಂದರೆ ಆ ಟೈಮಲ್ಲಿ ಸೂರ್ಯನ ಬೆಳಕು ಕರೆಕ್ಟ್ ಮೇಲಿಂದ ಬೀಳ್ತಾ ಇರೋದ್ರಿಂದ ಆ ಟೈಮಲ್ಲಿ ಎಷ್ಟು ಬೆಳಕು ಬೀಳ್ತಾ ಇದೆ ಅಂತ ನೋಡಬೇಕು. ಹಾಗೆಯೇ ಇವಾಗ ನಾವು ಇದರಲ್ಲಿರೋ ಇನ್ನೊಂದು ಆಪ್ಷನ್ ನೋಡೋಣ, pH. ನೋಡಿ, ಇಲ್ಲಿ ನಾನು ಏನು ಮಾಡ್ತೀನಿ, ಈ ಬಟನನ್ನು ಬಂದು pHಗೆ ಮೂವ್ ಮಾಡ್ತೀನಿ. ನೋಡಿ, ಈಗ pHಗೆ ಇಟ್ಟಿದ್ದೀನಿ. pHಗೆ ಇಟ್ಟೆ. ಇವಾಗ pHಗೆ ಇಡುವಾಗ ನಾವು ಏನು ಮಾಡಬೇಕಂದ್ರೆ, ಇದನ್ನು ನಾವು ಮಣ್ಣಿನ ಒಳಗೆ, ಅಂದರೆ ಈ 2 ಕಡ್ಡಿಗಳಿದಲ್ವ, ಈ 2 ಕಡ್ಡಿಗಳು ಮಣ್ಣಿನ ಒಳಗೆ ಹೋಗಬೇಕು. ನೋಡಿ, ಇದರ ಲೆಂತ್ ಬಂದು 8 ಇಂಚಿದೆ. ಹಾಗಾಗಿ ಇದನ್ನು ಮ್ಯಾಕ್ಸಿಮಮ್ ನಾವು ಮಣ್ಣಿನೊಳಗೆ ಹಾಕಬೇಕು. ಇದನ್ನು ಹೀಗೆ ಹಾಕಿದರೆ ಮಾತ್ರ ನಮಗೆ pH ಲೆವೆಲ್ ಎಷ್ಟು ಅಂತ ಗೊತ್ತಾಗುತ್ತೆ. ಬನ್ನಿ, ಇವಾಗ ನಾವು ಇದನ್ನು ಮಣ್ಣಿನೊಳಗೆ ಹಾಕೋಣ. ನೋಡಿ, ಇಲ್ಲಿ ನಾನು ಮಣ್ಣಿನೊಳಗೆ ಹಾಕ್ತಾಯಿದ್ದೀನಿ. ನೋಡಿ, ಮಣ್ಣಿನೊಳಗೆ ಹಾಕಿದ್ದೀನಿ. ಇವಾಗ ಇಲ್ಲಿ pH ನೋಡಿ ತೋರಿಸ್ತಾ ಇದೆ. ಇಲ್ಲಿ ಕೆಳಗಿನ ಪಾಯಿಂಟ್ ನೋಡಿ, ಈ ಕಡೆ ಇದ್ದರೆ ಸಾಯಿಲ್ ಆ್ಯಸಿಡಿಕ್ ಅಂತೇಳಿ, ಈ ಕಡೆ ಇದ್ದರೆ ಆಲ್ಕಲೈನ್ ಅಂತೇಳಿ, ಸಾಧಾರಣ 7 ಪಾಯಿಂಟ್ ಇದ್ದರೆ ನ್ಯೂಟ್ರಲ್ ಅಂತೇಳಿ. ಯಾವತ್ತು ನಮ್ಮ ಕಾಫಿ ಅಥವಾ ಬೇರೆ ಯಾವುದೇ ಕೃಷಿ ಮಾಡಬೇಕಾದ್ರೆ ಸ್ವಲ್ಪ ಆ್ಯಸಿಡಿಕ್ ಆಗಿರಬೇಕಂದ್ರೆ 6ಕ್ಕಿಂತ ಸ್ವಲ್ಪ ಮೇಲೆ ಇರಬೇಕು, 7ಕ್ಕಿಂತ ಕಡಿಮೆ ಇರಬೇಕು. 6.5 ಇದ್ದರೆ ಐಡಿಯಲ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ನಮಗೆ ಇಲ್ಲಿ ನೋಡುವಾಗ ಅನಿಸುತ್ತೆ 6.4 ಇದೆ, ಅಂದರೆ ಇದು ಐಡಿಯಲ್ pH ಆಗಿರುತ್ತದೆ. ಹಾಗಾಗಿ ಈ pH ಕರೆಕ್ಟಾಗಿದೆ ಅಂತ ನಾವು ಅಂದಾಜು ಮಾಡ್ಕೋಬೋದು. ಇದನ್ನು ಕೂಡ ನಾವು ಈ ಮೀಟ್ರಿಂದ ನೋಡ್ಬೋದು. pH ಬೈ ಚಾನ್ಸ್ ಆ್ಯಸಿಡಿಕ್ ಇದ್ದರೆ ನೀವು ಹಾಕುವ ಯಾವುದೇ ಗೊಬ್ಬರ ಕೂಡ ಗಿಡ ಅಬ್ಸಾರ್ಬ್ ಮಾಡಲ್ಲ, ವೇಸ್ಟ್ ಆಗುತ್ತೆ. ಹಾಗಾಗಿ pHನ್ನು ನೀವು ಸರಿ ಮಾಡಬೇಕು. pH ಕಡಿಮೆ ಇದ್ದರೆ ನೀವು ಸುಣ್ಣ ಹಾಕಿ pHನ್ನು ಸರಿ ಮಾಡ್ಕೋಬಹುದು. ಹಾಗೆಯೇ ಈ ಮೀಟ್ರಲ್ಲಿ ಇನ್ನೊಂದು ಆಪ್ಷನ್ ಇದೆ, ಅದನ್ನು ಕೂಡ ತೋರಿಸ್ತೀನಿ. ನೋಡಿ, ಇಲ್ಲಿ ಲಾಸ್ಟ್ಗೆ ಇಟ್ಟರೆ pH, ಮಧ್ಯೆ ಇಟ್ಟರೆ ಲೈಟ್. ಈಗ ನೋಡಿ, ನಾನು ಮಾಯ್ಶ್ಚರ್ ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ,
ಮಾಯ್ಶ್ಚರ್ ಬಂದು ಡ್ರೈ ಮತ್ತು ವೆಟ್ ಇಲ್ಲಿ ಕಾಣಿಸ್ತಿದೆ ಅಲ್ವಾ. ಸಾಧಾರಣವಾಗಿ ಒಂದು ಗಿಡಕ್ಕೆ ಉತ್ತಮವಾಗಿ ಬೆಳವಣಿಗೆ ಆಗೋದಕ್ಕೆ 4ರಿಂದ 8 ಪಾಯಿಂಟ್ ಸಾಕು. ನೋಡಿ 4ರಿಂದ 8 ಪಾಯಿಂಟ್ ಸಾಕು. ಇವಾಗ ಸ್ವಲ್ಪ ಜಾಸ್ತಿ ತೋರಿಸ್ತಿದೆ, ಯಾಕೆಂದರೆ ಇಲ್ಲಿ ಮಳೆ ತುಂಬ ಬಂದಿರೋದ್ರಿಂದ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ. ಆದರೆ 4ರಿಂದ 8 ಪಾಯಿಂಟ್ ಮಾಯ್ಶ್ಚರನ್ನು ಮೇಂಟೈನ್ ಮಾಡಿದರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಅದು ಕೂಡ ಇದರಲ್ಲಿ ತೋರಿಸುತ್ತೆ. ಹಾಗಾಗಿ ಇದೊಂದೇ ಮಿಷನ್ನಿಂದ ನೀವು 3 ಕೆಲಸವನ್ನು ಕೂಡ ಮಾಡ್ಬೋದು. 3 ಕೆಲಸ ಕೂಡ ಮಾಡ್ಕೋಬೋದು. ಅಂದರೆ ಒಂದು, ನೀವು ಬೆಳಕನ್ನು ಚೆಕ್ ಮಾಡ್ಬೋದು, ಮಾಯ್ಶ್ಚರ್ ಚೆಕ್ ಮಾಡ್ಬೋದು, ಹಾಗೂ pH ಚೆಕ್ ಮಾಡ್ಬೋದು. ನೋಡಿ ಇದು ಈ ರೀತಿ ನೋಡಿ. ಇನ್ನೊಂದು ಜಾಗಕ್ಕೆ ನೀವು ಮೀಟರನ್ನು ಹಾಕೋಕ್ಕಿಂತ ಮೊದಲು ಇದನ್ನು ಕ್ಲೀನ್ ಮಾಡಬೇಕಾಗುತ್ತೆ. ಒಂದು ಸಲ ಮಾಯ್ಶ್ಚರ್ ಅಥವಾ pH ಚೆಕ್ ಮಾಡಿದ ಮೇಲೆ ಇದನ್ನು ನೀಟಾಗಿ ಒರೆಸಬೇಕು. ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ನೀಟಾಗಿ ಒರೆಸಿ ಬೇರೆ ಕಡೆ ಚೆಕ್ ಮಾಡಬೇಕು. ಇಲ್ಲದಿದ್ದರೆ ನಮಗೆ ರಿಸಲ್ಟ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕ್ಲೀನಾಗಿ ಅದನ್ನು ಒರೆಸಿ ಇನ್ನೊಂದು ಕಡೆ ಚೆಕ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ತೋರಿಸ್ತಿದ್ವಲ್ಲ, ಒಂದು ಕಡೆ ಚೆಕ್ ಮಾಡಿದ ಮೇಲೆ ಇನ್ನೊಂದು ಕಡೆ ಚೆಕ್ ಮಾಡೋಕ್ಕಿಂತ ಮೊದಲು ಕ್ಲೀನಾಗಿ ಒರೆಸಿ ನಾವು ಚೆಕ್ ಮಾಡಬೇಕಾಗುತ್ತದೆ. ಇದನ್ನು ನೀವು ಗಾರ್ಡನ್ ಪ್ಲಾಂಟ್ಸ್ಗೆ ಕೂಡ ಯೂಸ್ ಮಾಡಬಹುದು. ಗಾರ್ಡನ್ ಪ್ಲಾಂಟ್ಸಿಗೆ ಬೆಳಕಿನ ಲಭ್ಯತೆ ಎಷ್ಟಿದೆ ಅನ್ನೋದನ್ನು ಇದನ್ನು ಯೂಸ್ ಮಾಡಿ ಚೆಕ್ ಮಾಡಬಹುದು. ನೋಡಿ ಈ ಮೀಟರಲ್ಲಿ 500 ತೋರಿಸ್ತಿದೆ. ಗಾರ್ಡನ್ ಪ್ಲಾಂಟ್ಸಿಗೆ 500 ಲಕ್ಸ್ ಪಾಯಿಂಟ್ ಇದ್ದರೆ ಸಾಕು, ಗಿಡದ ಬೆಳವಣಿಗೆ ಚೆನ್ನಾಗಿರುತ್ತದೆ. ಹಾಗೆಯೇ ಬಂದು ನಾವು ಪಾಟ್ನ ಮಾಯ್ಶ್ಚರ್ ಹಾಗೂ ಪಾಟ್ನ pH ಲೆವೆಲನ್ನು ಕೂಡ ನಾವು ಚೆಕ್ ಮಾಡೋಣ. ನೋಡಿ ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇವಾಗ ಲೈಟ್ ನೋಡಿದ್ವಿ, ಹಾಗೆಯೇ ಬಂದು pH ಎಷ್ಟಿದೆ ಹಾಗೂ ಮಾಯ್ಶ್ಚರ್ ಎಷ್ಟಿದೆ ಅನ್ನೋದನ್ನು ಕೂಡ ನೋಡೋಣ. ಹಾಗಾಗಿ ಇದನ್ನು ನೀವು ಗಾರ್ಡನ್ ಬಳಕೆಗೆ ಕೂಡ ಉಪಯೋಗಿಸಬಹುದು. ಈಗ ಪಾಟ್ನ ಮಾಯ್ಶ್ಚರ್ ಎಷ್ಟಿದೆ ಅಂತ ನೋಡೋಣ ಬನ್ನಿ. ಇವಾಗ ನಾನು ಪಾಟ್ಗೆ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಮಾಯ್ಶ್ಚರ್ ಬಟನನ್ನು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪಾಟ್ಗೆ ಹಾಕಿ ಮಾಯ್ಶ್ಚರ್ ಎಷ್ಟಿದೆ ಅಂತ ನೋಡ್ತೀನಿ. ನೋಡಿ ಮಾಯ್ಶ್ಚರ್ ಕರೆಕ್ಟಾಗಿ 6 ತೋರಿಸ್ತಾ ಇದೆ. ಅಂದರೆ ಇದು ಸಫಿಷಿಯೆಂಟ್ ಮಾಯ್ಶ್ಚರ್. ಅಂದರೆ ಗಿಡದ ಬೆಳವಣಿಗೆಗೆ 4ರಿಂದ 8 ಮಾಯ್ಶ್ಚರ್ ಇದ್ದರೆ ಗಿಡದ ಬೆಳವಣಿಗೆ ಚೆನ್ನಾಗಿರುತ್ತದೆ. ನಾವು ಹಾಗಾಗಿ 4ರಿಂದ 8 ಮಾಯ್ಶ್ಚರ್ ಲೆವೆಲನ್ನು ಮೇಂಟೈನ್ ಮಾಡಿದರೆ ಸಾಕು. ಹಾಗೆಯೇ ಪಾಟ್ ಮಣ್ಣಿನ pH ಕೂಡ ಚೆಕ್ ಮಾಡೋಣ. ನೋಡಿ ಈಗ pH ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ. pH ಬಂದು 6.7 ತೋರಿಸ್ತಿದೆ. ತುಂಬ ಐಡಿಯಲ್ pH. 6.7ನಲ್ಲಿ ಗಿಡವು ತುಂಬ ಉತ್ತಮವಾಗಿ ಬೆಳೆಯುತ್ತದೆ. ಹಾಗಾಗಿ pH ಕೂಡ ಸರಿಯಾಗಿದೆ. ಈ ರೀತಿಯ ಒಂದು ಸಿಂಪಲ್ ಮೆಥಡಿಂದ ನೀವು ಕೂಡ ನಿಮ್ಮ ಮಣ್ಣಿನ ಗುಣಲಕ್ಷಣಗಳನ್ನು ತಿಳಿಯಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಹಾಗೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.